ಇದೊಂದು ಭವ್ಯವಾದ ವಿಶೇಷವಾದ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಇಡೀ ನಮ್ಮ ದೇಶದಲ್ಲಿ ಹಲವಾರು ವಿಚಾರಗಳಲ್ಲಿ ಮುಂಚೂಣಿಯಲ್ಲಿದೆ. ವಿದ್ಯೆಯಲ್ಲಿ, ತಂತ್ರಜ್ಞಾನದಲ್ಲಿ, ಸಂಶೋಧನೆಯಲ್ಲಿ, ಆರೋಗ್ಯ ಸೇವೆಯಲ್ಲಿ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಭಾಳಷ್ಟು ಮುಂದುವರೆದಿರ್ತಕ್ಕಂಥದ್ದು. ಪರ್ ಕ್ಯಾಪಿಟಾ ಇನ್ಕಮ್ ತೆಗೆದುಕೊಂಡ್ರೂ ಕೂಡ ನಮ್ಮ ರಾಜ್ಯ ಮತ್ತು ನಮ್ಮ ಬೆಂಗಳೂರು ಬಹು ಮುಂಚೂಣಿಯಲ್ಲಿದೆ. ಇದೆಲ್ಲದಕ್ಕೂ ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ನೌಕರ ಬಂಧುಗಳನ್ನು ಇವತ್ತು ಇಲ್ಲಿ ಕರೆಸಿ ಷಡಕ್ಷರಿಯವರು ನಮ್ಮ ರಾಜ್ಯದ ಘನತೆವೆತ್ತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಡಿ.ಕೆ. ಶಿವಕುಮಾರ್ ಅವರನ್ನು ಅಭಿನಂದಿಸ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮ ತುಂಬ ಸಂತೋಷವನ್ನು ತಂದಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಪ್ರತಿನಿತ್ಯ ನಿಮ್ಮಲ್ಲಿ ಫೈಲ್ಗಳು ಬರ್ತಾ ಇರ್ತವೆ. ಇಲ್ಲಿ ಡಾಕ್ಟರ್ಸ್ ಇದ್ದೀರಿ, ವಿವಿಧ ಸ್ತರದ ನೌಕರರಿದ್ದೀರಿ, ಟೀಚರ್ಸ್ ಇದ್ದೀರಿ. ಸಾಮಾನ್ಯವಾಗಿ ಫೈಲ್ ಅಂತ ಹೇಳೋ ಟೈಮ್ನಲ್ಲಿ ಅಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ಸ್ನ ಆ ಕಡೆ ಈ ಕಡೆ ಮಾಡಿ ನೋಡಿದರೆ ಈ ಫೈಲ್ಗಳು ಕೇವಲ ಪೇಪರ್ಗಳಷ್ಟೇ ಅಲ್ಲ, ಅವು ಸರಿಯಾಗಿ ವಿಂಗಡಣೆ ಮಾಡಿ ನೋಡಿದರೆ ಆ ಫೈಲ್ನಲ್ಲಿ ಲೈಫ್ ಕೂಡ ಇದೆ. ಒಬ್ಬ ವ್ಯಕ್ತಿಯ ಲೈಫೇ ಅಡಗಿರ್ತಕ್ಕಂತಹದ್ದು. ಅಂತಹ ಲೈಫನ್ನು, ಜೀವನವನ್ನು ಕೊಡ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಸಚಿವಾಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ನಾಡಿನ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಟೀಚರ್ಸ್ಗಳಿರ್ಬೋದು. ಒಂದು ಮಾತನ್ನು ಟೀಚರ್ಸ್ ಬಗೆಗೆ ಹೇಳ್ತಾರೆ, ನೀವು ಕೇಳಿದಿರಿ, ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತ. ಅಂತಹ ಘನತೆವೆತ್ತಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಟೀಚರ್ಸ್ಗಳ ಆದಿಯಾಗಿ ಹಲವಾರು ತಾವು ಬಂದಿದ್ದೀರಿ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯಮಂತ್ರಿಗಳನ್ನು ಗೌರವಿಸ್ತಕ್ಕಂಥ ಸತ್ಸಂಪ್ರದಾಯವನ್ನು ನೀವು ಅನುಸರಿಸ್ತಾ ಇರ್ತಕ್ಕಂಥ ತುಂಬ ಸಂತೋಷ. ನಮ್ಮ ಮುಂದೆ ಕೊಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನೋಡಿದರೆ ಅವರಿಂದ ಏನಾದರೂ ನಮಗೊಂದಿಷ್ಟು ಮೆಸೇಜ್ ಬೇಕಲ್ವಾ? ಕೇವಲ ಅವರು ಆಡ್ತಕ್ಕಂಥ ಮಾತುಗಳಷ್ಟೇ ಮೆಸೇಜ್ ಅಲ್ಲ, ವ್ಯಕ್ತಿಯ ಬದುಕನ್ನು ನೋಡಿದರೆ ಏನಾದರೂ ಮೆಸೇಜು ಇಷ್ಟೊತ್ತಿಗಾಗಲೇ ನಮಗೆ ತಲುಪಿರಬೇಕು. ನಾನು ಅವರ ಬದುಕನ್ನು ನೋಡಿದಾಗ ನಿಮ್ಮ ಹಾಗೇನೇ ಶ್ರೇಷ್ಠ ಗ್ರೀಕ್ ತತ್ವಜ್ಞಾನಿ ಒಂದು ಮಾತು ನೆನಪು ಬರ್ತದೆ, ಫಿಲಾಸಫರ್ ಶುಡ್ ಬಿಕಮ್ ದ ಲೀಡರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಆಫ್ ಎನಿ ಕಂಟ್ರಿ ಅಂತ ಒಂದು ಮಾತು. ಚಾಣಕ್ಯನ ಇನ್ನೊಂದು ಮಾತು ಇದೆ, ನಾಡಾಳುವ ರಾಜ, ನಾಡಾಳುವ ದೊರೆ ನಾಸ್ತಿಕನಾದರೂ ಪ್ರಜೆಗಳ ಆಸ್ತಿಕತೆಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು. ಇವತ್ತು ಈ ಎರಡೂ ವಾಕ್ಯಗಳಿಗೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಮಾತುಗಳನ್ನು, ಅವರ ಬದುಕನ್ನು ನೋಡಿದಾಗ ನನಗೆ ಅನಿಸುತ್ತೆ, ಅವರು ಆಸ್ತಿಕರು ಹೌದು, ಕೇವಲ ಮಾತಿನಲ್ಲಿ ಆಸ್ತಿಕರಲ್ಲ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಬದುಕನ್ನು ನಿತ್ಯ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥವರು. ಸಹಜವಾಗಿಯೇ ಆಸ್ತಿಕತೆಯನ್ನು ಗೌರವಿಸ್ತಕ್ಕಂಥ ಸ್ವಭಾವವುಳ್ಳವರು. ಇದು ಒಂದು ಭಾಗ. ಎರಡನೆಯದು, ಡಾಕ್ಟರ್ ಕಲಾಂ ಒಂದು ಮಾತನ್ನು ಹೇಳ್ತಾರೆ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ನೂನ್ ಸನ್, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಮಾರ್ನಿಂಗ್ ಸನ್, ಯು ಮಸ್ಟ್ ಬಿ ರೆಡಿ ಟು ಬರ್ನ್ ಲೈಕ್ ನೂನ್ ಸನ್ ಅಂತ. ಬೆಳಗಿನ ಪ್ರಭಾತದ ಸೂರ್ಯನ ರೀತಿಯಲ್ಲಿ ಪ್ರಭೆಯಿಂದ ಬೆಳಗಬೇಕು ಅಂತಂದರೆ ಮಧ್ಯಾಹ್ನದ ಸೂರ್ಯನ ರೀತಿಯಲ್ಲಿ ಸುಟ್ಕೊಳ್ಳಿಕ್ಕೆ ವ್ಯಕ್ತಿ ರೆಡಿಯಾಗಿರ್ಬೇಕಂತೆ. ಇವತ್ತು ಅವರ ಬದುಕನ್ನು ನೋಡಿದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಅವರು ಈ ಹಂತಕ್ಕೆ ಬರಬೇಕಾದ್ರೆ ಸವೆಸಿ ಬಂದಿರತಕ್ಕಂಥ ದಾರಿ ಅದೆಷ್ಟು ಕಠಿಣವಾಗಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳಿಗೆ, ನಿಮಗೆ ಸಮಾಜದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಬದುಕಿನ ಸಾಕಷ್ಟು ವಿಚಾರಗಳು ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರುವಂಥದ್ದು. ನೀವೆಲ್ಲರೂ ಕೂಡ ತಿಳಿದವರು ಇದ್ದೀರಿ, ಡೈಮಂಡ್ ಆಗಬೇಕು ಅಂತಂದರೆ, ಡೈಮಂಡ್ ಗೊತ್ತಲ್ಲ ನಿಮಗೆ, ವಜ್ರ ಆಗಬೇಕು ಅಂತಂದರೆ ವಜ್ರ ಮೂಲದಲ್ಲಿ ಏನಾಗಿರುತ್ತೆ? ಕಾರ್ಬನ್ ಆಗಿರುತ್ತೆ. ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾರ್ಬನ್ ಮುಂದೊಂದು ದಿನ ಅದೇ ವಜ್ರ ಆಗುತ್ತೆ. ಸಾಮಾನ್ಯವಾಗಿ ತಾನಾಗಿ ವಜ್ರ ಆಗೋದಿಲ್ಲ. ಆದರೆ ಕಾರ್ಬನ್ ಆಗಿರ್ತಕ್ಕಂತಹದ್ದು, ಚಾರ್ಕೋಲ್ ಆಗಿರ್ತಕ್ಕಂತಹದ್ದು ವಜ್ರ ಆಗಬೇಕು ಅಂತಂದರೆ ಒಂದು 2-3 ಸಂಗತಿಗಳನ್ನು ಅದು ಅನುಭವಿಸ್ಬೇಕಾಗ್ತದೆ. ಎಷ್ಟು? 1000 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಶಾಖವನ್ನು ಟೆಂಪ್ರೇಚರಿಂದ ಸುಟ್ಕೊಳ್ಬೇಕಾಗುತ್ತೆ. ಕೇವಲ ಟೆಂಪ್ರೇಚರ್ ಅಷ್ಟೇ ಇದ್ದರೆ ಸುಟ್ಟೋಗಿ ಬರೀ ಗ್ರಾಫೈಟ್ ಆಗುತ್ತೆ.
ಅದರ ಜೊತೆಯಲ್ಲಿ 60,000ಗಿಂತ ಹೆಚ್ಚಿನ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಒಳಗಾಗಬೇಕಾಗುತ್ತೆ, ಒತ್ತಡಕ್ಕೆ ಒಳಗಾಗಬೇಕಾಗುತ್ತೆ. ಒಂದು ಕಡೆ ಶಾಖ, ಇನ್ನೊಂದು ಕಡೆ ಒತ್ತಡ, ಈ ಎರಡನ್ನೂ ಕೂಡ ಅನುಭವಿಸ್ತಕ್ಕಂತಹ ಶಕ್ತಿ ಯಾರಿಗಾದ್ರೂ ಬಂದರೆ ಅಂತಹ ವ್ಯಕ್ತಿ ಸಹಜವಾಗಿ ನೆನೆ ಕಾರ್ಬನ್ ವಜ್ರ ಆಗೋ ರೀತಿಯಲ್ಲಿ ತಾನು ಕೂಡ ವಜ್ರ ಆಗುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಬದುಕನ್ನು ಸೂಕ್ಷ್ಮವಾಗಿ ನೋಡಿದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಇವತ್ತು ಆ ಸ್ಥಾನದಲ್ಲಿ ಅವರು ಕುಳಿತಿದ್ದಾರೆ ಅಂತಂದರೆ ಸಾಕಷ್ಟು ಕಷ್ಟಗಳನ್ನು, ನೋವುಗಳನ್ನು, ಸವಾಲುಗಳನ್ನು ಎದುರಿಸಿ ಆ ಜಾಗದಲ್ಲಿ ಕುಳಿತಿದ್ದಾರೆ. ದಿಸ್ ಶುಡ್ ಬಿಕಮ್ ದ ಬಾಟಮ್ ಲೈನ್ ಮೆಸೇಜ್ ಫಾರ್ ಅವರ್ ಲೈಫ್, ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಂದರ್ಭದಲ್ಲಿಯೇ ನಮ್ಮ ಪರಮೇಶ್ವರ್ ಅವರನ್ನು ಕೂಡ ಅಭಿನಂದಿಸ್ತಾ ಇರ್ತಕ್ಕಂಥ ತುಂಬ ಸಂತೋಷ ಇದೆ. ಅವರು ಕೂಡ ವಿದ್ಯಾವಂತರು, ನಿಮಗೆ ಗೊತ್ತಿದೆ, ಸಜ್ಜನರಿದ್ದಾರೆ. ಅವರು ಹಿಂದೆ ಗೃಹ ಮಂತ್ರಿಗಳಾಗಿ ಈಗ ರೈತರಿಗೆ ತುಂಬ ಹತ್ತಿರ ಬರ್ತಾ ಇರ್ತಕ್ಕಂಥ, ಹತ್ತಿರದಲ್ಲಿ ಇದ್ದು ಸೇವೆಯನ್ನು ಮಾಡ್ತಕ್ಕಂಥ ರೆವಿನ್ಯೂ ಮಿನಿಸ್ಟರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೌಕರರು ತಾವಿದ್ದೀರಿ, ಈಗಾಗಲೇ ಹೇಳಿದ ಹಾಗೆ ನೀವು ಮಾಡ್ತಕ್ಕಂಥ ಸೇವೆ ನಮ್ಮ ರಾಜ್ಯವನ್ನು ಅಭ್ಯುದಯ ಪಥದಲ್ಲಿ ತೆಗೆದುಕೊಂಡು ಹೋಗುತ್ತೆ. ಸರ್ಕಾರದಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳು ಪಾಲಿಸಿಗಳನ್ನು ಮಾಡ್ತಾರೆ, ಲೆಜಿಸ್ಲೇಷನ್ಸ್ನ ಮಾಡ್ತಾರೆ. ಆ ಪಾಲಿಸಿಗಳು ಪೀಪಲ್ ಹತ್ರ ಹೋಗಬೇಕು ಅಂತ ಅಂದರೆ ಅದರ ಮಧ್ಯದಲ್ಲಿ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಎಕ್ಸಿಕ್ಯೂಟ್ ಮಾಡೋರು ನೀವುಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಎಷ್ಟೇ ಉತ್ತಮವಾಗಿರ್ತಕ್ಕಂಥ ಪಾಲಿಸಿಗಳನ್ನು ಮಾಡಿದ್ರೂ ಜನಗಳಿಗೆ ತಲುಪುವ ನಿಟ್ಟಿನಲ್ಲಿ ಅದು ವಿಫಲವಾದದ್ದಾದರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಅಂತಹ ಸೂಕ್ಷ್ಮವಾಗಿರ್ತಕ್ಕಂಥ, ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಿಮ್ಮಗಳ ಈ ಕಾರ್ಯಕ್ರಮವನ್ನು ಷಡಕ್ಷರಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಶಕ್ತಿಯುತವಾಗಿರ್ತಕ್ಕಂಥ ನಾಯಕ ಷಡಕ್ಷರಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಸಂಘಟಿಸಿದರೆ, ಚಿಕ್ಕದಾದ ಕಾರ್ಯಕ್ರಮ ಅಂತ ಹೇಳಿ ಬಹು ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡಿದರೆ ಮುಂದೊಂದು ದಿನ 7 ಲಕ್ಷ ಜನಗಳನ್ನು ಸೇರಿಸಿ ಮಾಡ್ತೇವೆ ಅಂತ ಅವರು ಹೇಳಿದರೆ, ಅಂತಹ ಕಾರ್ಯ, ಅಂತಹ ಒಂದು ದಿನ ಆದಷ್ಟು ಬೇಗ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.